ನಮ್ ಪೊದ್ದು ಡಾರ್ಲಿಂಗ್ ಅಂತೂನು ಬರೀ ನಿದ್ದೆ ಹೋಗು ನಿದ್ದೆ ಹೋಗು ನಿದ್ದೆ ಹೋಗು ಇವತ್ತು ಎಲ್ಲನೂ ಮಸಾಲೆ ಎಲ್ಲ ತಯಾರು ಮಾಡಿರೋದೆಲ್ಲ ಟೆಸ್ಟ್ ಮಾಡಬೇಕು, ಅದು ಇದು ಏನೂ ಇಲ್ಲ. ತಯಾರು ಮಾಡ್ಬಿಟ್ಟು ಇಕ್ಬಿಟ್ಟು ಮನಿಕೊಂಬಿಟ್ರೆ ಮುಗ್ದೋಯ್ತಾ. ಹ್ಞೂ, ಇವತ್ತೊಂದಿನ ಪಾಪ ಹೋಗ್ಲಿ ಅಂತ ಮನೆ ಕೆಲಸ ಎಲ್ಲ ಮಾಡಿವ್ನಿ. ನಾಳೆಯಿಂದ ಎದ್ದೊಳಿಸ್ಬಿಟ್ಟು ಇವಳ ಹತ್ರನೇ ನೀ ಮಾಡಿಸ್ಬೇಕು. ಇಲ್ಲ ಅಂದರೆ ಒಟ್ಟು ಸೋಮಾರಿ ಬಿಡತ್ತದಾಗ್ಬಿಡ್ತದೆ. ನೋಡು, ಸುಮ್ಕೆ ಆರಾಮಾಗಿ ಮನಿಕೊಂಡ್ರದು. ಗಂಡ ಎದ್ದು ಹೊಲ್ತಕ್ಕೆ 6 ಗಂಟೆಗೇನೆ ಹೋಯ್ತಾನೆ, ಇವಳು ಮಾತ್ರ ಮನಿಕ ಮನಿಕ ಮನಿಕ. ನನ್ನ ಫ್ರೆಂಡ್ಶಿಪ್ನೇ ಬೇಡ ಅಂತ ಹೇಳ್ಬಿಟ್ಟು ಬಡ 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 ಓಡೋಯ್ತಾಳಲ್ಲ ಇವಳು. ಪದು ಪದು ಡಾರ್ಲಿಂಗ್, ಓಯ್ ಪದು ಡಾರ್ಲಿಂಗ್. ಇವಳಿಗೆಲ್ಲ ಎಚ್ಚರಿಕೆ ಆಗಲ್ಲ ಬಿಡು. ನಾವು ಕೂಗಿದ ತಕ್ಷಣ ಎಲ್ಲ ಎದ್ದೊಳ್ಬಿಡ್ತಾಳ. ಎದ್ದೊಳಕ್ಕಿಲ್ಲ. ನಾನು ಕೂಗಿದ ತಕ್ಷಣ ಎದ್ದೊಳಂಗಿದ್ರೆ ಎಲ್ಲೋ ಇರೋದಿಷ್ಟೊತ್ತಿಗೆ. ಬರಲಿ ಬರಲಿ, ಎದ್ದೊಳ್ತಾಳೆ. ಆಗಲೇ 7:15. ಇನ್ಯಾವಾಗ ಎದ್ದೊಳ್ತಾಳೋ ನೋಡೋಣ. ಓಯ್ ಪದು, ಪದು, ವಾ 4 ಗಂಟೆಗೆ ಎದ್ದೊಳೋದು, ಕೆಲಸ ಮಾಡೋದು, ಮನೆ ಕಳೋದು, ಇದೇನೇ ಆಯ್ತು ನಿಂದಂತಂದ್ರೆ. ಲೇ ಪದ್ದು, ಯಾಕೆ ಯಾಕೆ ಮಧ್ಯರಾತ್ರಿನಾಗ ಬಂದ್ಬಿಟ್ಟಿದೀಗಲ್ಲ, ಏನಾಯ್ತು? ನಿನ್ ಗಂಡ ನನ್ನ ಟಾರ್ಚರ್ಗೆ ಚರ್ಕೊಟ್ನಾ? ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಕ್ಕ. ಅವೆಲ್ಲ ತಲೆ ಬೆಳಗ್ಗೆ ಬಾದಾಡದೆ ತಗತ್ತು ನಿದ್ದೆ ಆಗ್ತಿರು. ಅಯ್ಯಪ್ಪ, ಜಾಸ್ತಿ ಎಳಿತೈತೆ. ನಾನು ಮನೆ ಕತ್ತೀನಿ. ಲೇ ಪದ್ದು, ಅದಕ್ಕೆ ಹೇಳೋದು 4 ಗಂಟೆಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಹಿಂಗೆಲ್ಲ ಮನೆ ಕಬಾರ್ದು 7:15 ಗಂಟೆ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಎದ್ದು 7 ಗಂಟೆ ಗಂಟೆ ಕೆಲಸ ಮಾಡ್ಬಿಟ್ಟು ತಿರುಗಿ ಬಂದು ಮನೆ ಕಳದ. ಹಬ್ಬ, ಅತ್ತೆ ಅಂತ ಒಂದೊಂದ್ಕಿತ ನೀನು ಹೊಗಳ್ತಿರ್ತದೆ, ಒಂದೊಂದ್ಕಿತ ಉಗಿತಾ ಇರ್ತದೆ. ಇವತ್ತು ಮನೆ ಕೆಲಸ ಎಲ್ಲ ಆಗೋಯ್ತಾ? ಸರಿ ಸರಿ, ಬರ್ತೀನಿ ಬರ್ತೀನಿ, ಎದ್ದು ಬರ್ತೀನಿ. ಪದ್ದು, ನಾವು ಮಾಡಿಕ್ಕಿದೀವಲ್ಲ ಪುಡಿ ಎಲ್ಲನೂ ತಗೊಂಡೋಗ್ಬೇಕು ಸಿಟಿಗಲ್ವಾ. ನಾಳೆಗೆ ತಗೊಂಡೋಗಕ್ಕಿಂತ ಮುಂಚೆ ಇವತ್ತೊಂದ್ಕಿತ ಬಿಸಿಬೇಳೆ ಬಾತ್ ಪುಡಿ, ಹಂಗೆ ನೀವು ವಾಂಗಿ ಬಾತ್ ಪುಡಿ ಎರಡನ್ನೂ ಒಂದ್ಕಿತ ಟೇಸ್ಟ್ ಮಾಡ್ಬಿಟ್ಟು ನೋಡ್ಬೇಕಿತ್ತು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಬಾ ಹೋಗ್ಬಿಟ್ಟು ಅದೇ ಇನ್ನೇನು ಜಯಮ್ಮ ಅವ್ರ ಮನೆಗೆ ಅಲ್ಲೇ ನೀವು ಹೋಗ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಬಾ. ಬಂದೆ ಬಂದೆ ಬಂದೆ. ನಾಳೆಗೆ ಬೆಂಗಳೂರಿಗೆ ಬೇರೆ ಹೋಗ್ಬೇಕು ಇಬ್ರು. 1 kg ಎಷ್ಟು ಅಂತೆಲ್ಲ ಮಾತಾಡ್ಕೊಂಬಿಟ್ಟು ಬರ್ಬೇಕಲ್ವಾ, ಮರ್ತೇ ಹೋಗ್ಬಿಟ್ಟಿದ್ದೆ. ಅಯ್ಯೋ, ರಾತ್ರಿ 12 ಗಂಟೆ ಆದ್ರೂ ನಿದ್ದೆ ಬರೋಕ್ಕಿಲ್ಲ. ಏನೇನೋ ಯೋಚನೆ ಮಾಡ್ಕೊಂಡು ಕುಂತಿರ್ತೀನ. ಅದಕ್ಕೆ ನನಗೆ ಇವಾಗ ಈಗ ಚೆನ್ನಾಗಿ ಎಚ್ಚರಿಕೆ ಆಯ್ತು. ಬರ್ತೀನಿ ನಡಿ. ಸರಿ ಆಯ್ತು. ನನ್ನ ಕೆಲಸ ಎಲ್ಲ ಯಾರು ಮಾಡ್ತಾವ್ರೆ ಅಂತ ಅರ್ಥ ಆಯ್ತಿಲ್ವಲ್ಲ. ನಮ್ಮ ಅತ್ತೆ ನನಗೋಸ್ಕರ ಮಾಡ್ತಾಯ್ತಾ? ನನ್ನ ಗಂಡಂಗೆ ಏನಾರ ನನ್ನ ಪಿರುತಿ ಹೆಚ್ಚಾಗೋಗ್ಬಿಟ್ಟು ನನ್ನ ಗಂಡ ಏನಾರ ಮಾಡ್ತಾನ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ನನವೇ. ಪಾಪ ನನ್ನ ಹೆಂಡತಿ ಯಾಕೆ ಆರಾಮಾಗಿ ಮನೆ ಕಂಡ್ಲಿ, ಅವಳು ನಾನೇ ಮಾಡ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಏನಾರ ಪಿರುತಿಗೇನಾದ್ರೂ ಹಿಂಗೆಲ್ಲ ಮಾಡ್ತಾಳ ಅಂತ ಹೇಳ್ಬಿಟ್ಟು. ಓ ಭ್ರಮೆ. ಅತ್ತೆ ಬಂದ್ಬಿಟ್ಟ ನೀನು. ಅಯ್ಯೋ, ನನ್ನೇನು ಮಾಡ್ಬೇಡ ದೇವ, ನನ್ನೇನು ಮಾಡ್ಬೇಡ. ನಾನು ಈಗ ತಾನೇ ಬಿಸಿನೆಸ್ ಮಾಡ್ಬೇಕು ಅಂತ ಹೊಂಟೇವ್ನಿ. ದಯವಿಟ್ಟು ನನ್ಗೇನು ಮಾಡ್ಬೇಡ. ನನಗೆ ನಿನ್ ಕೈ ಮುಗಿತೀನಿ, ದಯವಿಟ್ಟು ನಂಗೆ ಏನು ಮಾಡ್ಬೇಡ. ಓಯ್, ಏನು ಮಾಡ್ತಿಲ್ಲ ಪಾಪ ಅಂತ ಹೇಳ್ಬಿಟ್ಟು ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಅಡುಗೆ ಮಾಡ್ಬಿಟ್ಟು ಇಕ್ಕಿವ್ನಿ. ಇನ್ನೇನು ಮಾಡಲಿ ನಿನ್ಗೋಸ್ಕರ. ಅಯ್ಯೋ ಪಾಪ, 7:30 ಗಂಟೆ ಮನೆ ಕತ್ತದೆ ನಮ್ಮ ಪೊದ್ದು. ಎದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಬಿಟ್ಟು ಮಡಗಿದ್ದೀನಿ ನಿನ್ಗೋಸ್ಕರ. ನೀನು ನೋಡಿದ್ರೆ ಲಬ 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 ಬಾಯ್ ಬಡ್ಕಂತೀಗ ನೀನು. ಅಂತ ಬಾಯ್ ಬಡ್ಕೊಳ ಅಂಥದ್ದು ಏನಾಗೈತೆ? ಸಾಲದ ಮನೆ ಕೆಲಸ ಮಾಡಿರೋದು. ಅವತ್ತೊಂದಿನ ಮಾಡಿದ್ನಲ್ಲ, ಅವತ್ತು ನಾನೇನಿಯ ಮಾಡಿರೋದು, ಇವತ್ತು ನಾನೇನಿಯ ಮಾಡಿರೋದು. ಮನೆ ಕೆಲಸ ಎಲ್ಲ ನೀನ ಮಾಡಿರೋದು? ಹೌದು ಪದ್ದು, ನಾನೇನಿಯ ಮಾಡಿರೋದು. ನನಗೆ ನೀನು ಅಂತಂದರೆ ಭಾಳ ಇಷ್ಟ ಗೊತ್ತಾ. ಅದಕ್ಕೆ ನಿನಗೋಸ್ಕರ ಏನಾರ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಿನಗೋಸ್ಕರ ಎಲ್ಲ ಮಾಡಿರೋದು. ನಾನು ಕೆಟ್ಟದೇವ ಅಲ್ಲ ಪದ್ದು, ಒಳ್ಳೆ ದೇವ. ನಿನಗೋಸ್ಕರ ಏನು ಬೇಕು ಹೇಳು, ಎಲ್ಲನೂ ಮಾಡ್ತೀನಿ. ಅಯ್ಯಯ್ಯೋ, ನೋಡಿದ್ರೆ ಭಯವಾಯ್ತಾಯ್ತು ನನಗೆ. ನೋಡು, ನೀನು ತಲೆನೇ ಕೆಡಿಸ್ಕೊಬೇಡ. ನನ್ನ ಮಾತು ನಿನಗೆ ಮಾತ್ರ ಕೇಳಿಸ್ತದೆ. ನಾನು ಕಾಣಿಸೋದು ಅಷ್ಟೇನಿಯ, ನಿನಗೆ ಮಾತ್ರ ಕಾಣಿಸ್ತೀನಿ. ನಾನು ಯಾರಿಗೆ ಇಷ್ಟಪಡ್ತೀನೋ ಅವ್ರಿಗೆ ಮಾತ್ರ ನಾನು ಕಾಣಿಸ್ಕೊಂತೀನಿ, ಸರಿನಾ? ಬೇರೆ ಯಾರಿಗೂ ನಾನು ಕಾಣಿಸೋದಿಲ್ಲ. ನೋಡು, ನಿನಗೆ ಯಾವಾಗ ಏನು ಸಹಾಯ ಬೇಕಾದರೂ ಕೇಳು ಅಂತ ಹೇಳಿದ್ದೆ. ನೀನೇನು ಕೇಳ್ತಾನೆ ಇಲ್ಲ. ಒಂದ್ಕಿತ ನನ್ನ ಹೆಸರು ಕರೆದಿದ್ರೆ ಗೊತ್ತಾ ಇರಲಿಲ್ವಾ? ನಮ್ಮ ಪೊದ್ದು ಓಡೇ ಹೋಗ್ಬಿಟ್ಲು. ಸ್ವಲ್ಪ ದಿನ ಆಮೇಲೆ ಎಲ್ಲ ರೂಢಿ ಆದಮೇಲೆ ಅವಳೇ ಸರಿ ಹೋಯ್ತಾಳೆ. ನೋಡು, ಕಷ್ಟಪಟ್ಬಿಟ್ಟು ಸೇಮ್ ಟೇಸ್ಟ್ ಏನಿಯಾ ಬರಬೇಕು ಅಂತ ಹೇಳ್ಬಿಟ್ಟು ಸೇಮ್ ಟೇಸ್ಟ್ ಏನಿಯಾ ಇದು ಮಾಡಿದ್ದೆ. ಏನು ಗೊತ್ತಾ, ನಾನು ಬಳಸಿರೋ ಪೌಡ್ರ್ ಏನಿಯಾ ಮಾಡ್ಬಿಟ್ಟು ನೀನು ಬಿಸಿಬೇಳೆ ಬಾತ್ ಮಾಡಿದ್ಯಲ್ವಾ, ತುಂಬ ಚೆನ್ನಾಗಿ ಬಂದೈತೆ. ಅದು ನಿನ್ನ ಪೌಡ್ರೇನೇನಾ? ಸಂದಕೈತೆ. ಮಾಮನೂ ಅದನ್ನೇ ಹೇಳ್ತಾ ಇತ್ತು.
ಪದ್ದು ಚೆನ್ನಾಗಿ ಬಿಸಿಬೇಳೆ ಬಾತ್ ಮಾಡೋಳೆ ಅಂತ ಹೇಳ್ಬಿಟ್ಟು ಟೇಸ್ಟೂ ಹಂಗೆ ಇತ್ತು. ಮತ್ತೆ ಒಂದ್ಕಿತ ವಾಂಗಿಬಾತು ಬಿಸಿಬೇಳೆ ಬಾತ್ ಪುಡಿನ ಒಂದ್ಕಿತ ಪರೀಕ್ಷೆ ಮಾಡ್ಬಿಟ್ಟು ತುಂಬ್ಕೊಂಡು ಹೋಗ್ಬಿಟ್ಟು ಕೊಡೋಣ. ಅವ್ರು ಏನು ಹೇಳ್ತಾರೋ ಲೆಕ್ಕಾಚಾರ ನೋಡೋಣ ಅಲ್ವಾ? ಹೌದೌದು, ಏನಾದ್ರೂ ಸಾಲ್ಕಂಗಿಲ್ಕೊಂಬಂದ್ರೆ ನೋಡೋಣ. ಬಿಸಿಬೇಳೆ ಬಾತ್ ಪುಡಿ ಅಂತೂ ಸೂಪರ್ ಆಗೈತೆ, ಟೇಸ್ಟ್ ಮಾಡ್ಬಿಟ್ಟು ನೋಡಿದೀವಿ. ಇನ್ನು ವಾಂಗಿಬಾತ್ ಒಂದ್ಕಿತ ನೋಡ್ಬೇಕು ನೋಡು. ಹೌದು, ವಾಂಗಿಬಾತ್ ಅಂದ್ಬಿಟ್ಟು ಒಂದು ಜಯಮ್ಮನ ಮನೆಗೆ ಏನಿಯ ಮಾಡ್ಬಿಟ್ಟು ನೋಡ್ಬಿಟ್ಟು ಬರೋಣ ಬಾ. ಇನ್ನಿಲ್ಲೆಲ್ಲ ಯಾಕೆ ಎಲ್ಲಾರ್ಗೂ ಗೊತ್ತಾಗದ್ ಬೇಡ, ನಾವು ಮಾಡೋದಲ್ವಾ? ಸರಿ ಬಾ, ಜಯಮ್ಮ ಪುಡಿ ಎಲ್ಲ ಎತ್ತಿ ಕಿತ್ತಾಳೆ, ಹೋಗನ್ ಬಾ. ಅಲ್ಲ, ಈ ಬಿಸಿಬೇಳೆ ಬಾತೇನೋ ಸುರೋಯ್ತು, ಸಂದಕ್ಕೆ ಏನೇ ಐತೆ. ಈ ವಾಂಗಿಬಾತ್ ಯಾಕೋ ನನಗೇನೋ ಸಂದ ಕಾಣಿಸ್ತಿಲ್ವಲ್ಲ. ಏನೋ ಹೊಸಿ ಹಂಗೋ ಹಿಂಗೋ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ. ಏನು ಕಡಿಮೆ ಆಗೈತೆ ಅಂತಲೇ ಗೊತ್ತಾಯ್ತಿಲ್ವಲ್ಲ. ಏನು ಕಡಿಮೆ ಆಗಿರ್ಬೋದು ವಾಂಗಿಬಾತ್ ಪೌಡ್ರಿಗೆ? ಯಾಕೋ ಟೇಸ್ಟ್ ಕಮ್ಮಿ ಕೊಡ್ತಾಯ್ತಲ್ಲ ಇದು. ನಾಳೆ ಪ್ಯಾಟಿಗೆ ತಗೊಂಡೋಗ್ಬಿಟ್ಟು ಆಮೇಲೆ ಅವ್ರ ತೋರಿಸಿದಾಗ ಅವ್ರು ಸಂದಕ್ಕಿಲ್ಲ ಅಂತ ರಿಜೆಕ್ಟ್ ಮಾಡ್ಬಿಟ್ರೆ ಏನು ಮಾಡೋದು? ಏನಿದೆಮ್ಮ, ಪೌಡ್ರೆಲ್ಲ ಈಚೆ ಕಡೆಗೆ ಇಟ್ಬಿಟ್ಟು ಏನೇ ಯೋಚನೆ ಮಾಡ್ತಾ ಇದ್ದೀಗಲ್ಲ? ನಾನಿವತ್ತು ಇದೇ ಪೌಡ್ರ್ ಹಾಕ್ಬಿಟ್ಟು ಬದ್ದಿ ವಾಂಗಿಬಾತ್ ಮಾಡಿದೆ. ವಾಂಗಿಬಾತ್ ಯಾಕೋ ಟೇಸ್ಟ್ ಒಂಚೂರು ಕಮ್ಮಿ ಆಗೈತೆ ಅಂತ ಅನ್ನಿಸ್ತೈತೆ. ಹೌದಾ? ಬಿಸಿಬೇಳೆ ಬಾತೇನೋ ಸಂದಾಕ್ ಬಂದಿತ್ತು, ನಮ್ಮ ಮನೆಗೆ ಮಾಡಿದೀವಿ. ವಾಂಗಿಬಾತ್ ಪೌಡ್ರಿಗೆ ಏನು ಕಮ್ಮಿ ಆಗೈತೆ? ನೀನು ವಾಂಗಿಬಾತ್ ಮಾಡಿದೀಗ? ಹೂ ಬದ್ದಿ ಮಾಡಿದೀನಿ. ಇದೇ ಪೌಡ್ರ್ ಹಾಕಿ ಏನೇ ಮಾಡಿ ಒಂದ್ಕಿತ ಟೆಸ್ಟ್ ಮಾಡೋಣ ಅಂತ ಮಾಡಿದೆ. ಬರ್ರಿ ಕೂತ್ಕೊ ಬರ್ರಿ. ಇದೇನು ಫೇಮಸ್ ಸುಳ್ಗಿಲ್ ಹೇಳ್ತಾವಳೇನೋ, ಅವಳ ನಾಳೆಗೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಸಂದಕ್ಕೇನೇ ಇರ್ತದೆ. ಏನು ಮಿಸ್ ಮಾಡಿದ್ದೀನಿ ಅಂತ ನೀ ಅರ್ಥ ಆಯ್ತಿಲ್ಲ. ವಾಂಗಿಬಾತ್ ಪೌಡ್ರಿಗೆ ಎಲ್ಲ ಕರೆಕ್ಟಾಗಿ ಹಾಕಿದ್ನಲ್ವಾ, ಏನು ಮಿಸ್ ಮಾಡಿವ್ನಿ? ಅಯ್ಯೋ ಬಿಡು, ನಾಳೆ ತನಕ ಟೈಮ್ ಐತೆ ತಾನೆ, ನಾಳೆ ತಗೊಂಡು ಹೋಗ್ಬೇಕು. ಏನನ್ನ ಇದ್ರೆ ಬೇಕಾದ್ರೆ ರಿಪೇರಿ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬಿಡು. ಯಾಕೆ ಅದಕ್ಕೆಲ್ಲ ಯೋಚನೆ ಮಾಡ್ಬಿಟ್ಟು ಆಕಾಶ ತಲೆ ಮೇಲೆ ಬಿದ್ದೋರಂಗೆ ಕುಂತ್ಕೋಬಾರ್ದು ಯಾವತ್ತೂ. ಏನೋ ಬಿಡು, ಸೊರೈತದೆ ಅಷ್ಟೇ ನೀನಿಯ. ಸರಿ, ಜಯಮ್ಮ ಮಾಡೋಳಲ್ಲ ಹೆಂಗೋನ್ವೆ, ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ಟೇಸ್ಟ್ ಮಾಡು, ನಿನಗೆ ಗೊತ್ತಾಯ್ತದೆ ಏನು ಮಿಸ್ ಆಗೈತೆ ಅಂತ. ಟೇಸ್ಟು ಕಮ್ಮಿ ಆಗೈತೆ. ಹೌದಲ್ವಾ? ಏನೋ ಕಮ್ಮಿ ಆಗೈತೆ, ಇಲ್ಲ ಏನೋ ಜಾಸ್ತಿ ಆಗೈತೆ. ಏನು ಅಂತ ನಿನಗೆ ಗೊತ್ತಾಯ್ತಿಲ್ವಲ್ಲ? ನಾನು ಹಾಕೋವಾಗೆಲ್ಲ ಕರೆಕ್ಟಾಗಿ ಹಾಕಿದ್ನಲ್ಲ, ಮತ್ತೆ ಯಾಕೆ ಹಿಂಗಾಯ್ತು? ಅದೇ ನಿನಗೆ ಗೊತ್ತಿಲ್ಲ. ಈಗ ನಾಳೆ ಬೇರೆ ತಗೊಂಡು ಹೋಗ್ಬೇಕು. ನಾನು ಕರೆಕ್ಟಾಗಿ ಏನೇ ಮಾಡಿದೆ. ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಕೇಳಲ್ಲ, ಅಮ್ಮ ಏನೇನು ಹಾಕ್ಬೇಕು ಹೇಳು ಅಂತ ಹೇಳ್ಬಿಟ್ಟು. ಕೇಳಿದ್ದೆ ಅಲ್ವಾ, ಕೇಳ್ಬಿಟ್ಟೆ ಅಲ್ವಾ ಮಾಡಿದ್ದು. ಎಲ್ಲೋ ಮಿಸ್ ಹೊಡಿತೈತೆ. ಏನು ಮಿಸ್ ಹೊಡಿತೈತೆ ಅಂತ ನನಗೆ ಅರ್ಥ ಆಯ್ತಿಲ್ಲ. ಏನು ಮಿಸ್ ಹೊಡಿತೈತೆ? ಪೊದ್ದು ಡಾರ್ಲಿಂಗ್, ಅಯ್ಯೋ, ಇದೆ ವೈಲ್ಗೂ ಬಂತ. ಪೊದ್ದು ಡಾರ್ಲಿಂಗ್, ಓವರ್ ಆಗಿ ಎಕ್ಸ್ಪ್ರೆಷನ್ ಕೊಡ್ಬೇಡ. ನಾನು ಯಾರ ಕಣ್ಗೂ ಕಾಣಲ್ಲ. ಇವಾಗ ಏನಾದರೂ ನೀನು ದೇವ 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 ಅಂದ್ರೂ ನಿನ್ನೇನೇ ಬೈಕತ್ತಾರೆ. ಇವಳು ಬರೀ ಸುಳ್ಳು ಹೇಳ್ತಾಳೆ, ಸುಳ್ಳು ಸುಳ್ಳು ಅಂತ ಹೇಳ್ಬಿಟ್ಟು. ನೋಡು, ಅದ್ರೊಳಗಡೆ ಒಂದು ಸ್ವಲ್ಪ ಧನಿಯಾ ಕಮ್ಮಿ ಆಗೈತೆ. ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಬಿಟ್ಟು ಮಿಕ್ಸ್ ಹೊಡಿರಿ. ಹಾಗೆ ನೀಯ ಒಂಚೂರು ಕರ್ಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡಿ ಇದು ಮಾಡ್ಬಿಟ್ಟು ಫ್ರೈ ಮಾಡಿಬಿಟ್ಟು ತುಂಬ ಚೆನ್ನಾಗಿರ್ತೈತೆ ನೋಡಿ. ಅದೇನೇ ನೀಯ ಮಿಸ್ ಆಗಿರೋದು. ಧನಿಯಾ ಒಂಚೂರು ಕಮ್ಮಿ ಆಯಿತು ಅಂತ ಅನ್ಸಲ್ವಾ? ಪದ್ದು, ಆ ಕಡೆ ತಿರ್ಕೊಂಡು ಏನು ಯೋಚನೆ ಮಾಡ್ತಾ ಇದೆಯೇ? ಏನಿಲ್ಲ ನೋಡು, ಎಲ್ಲ ಕರೆಕ್ಟಾಗಿ ಏನು ಐತೆ. ನೀವು ಗಾಬರಿನಾಗಿ ಮಾಡಿದ್ರೆ ಏನು ವರ್ಕೌಟ್ ಆಗೋಕ್ಕಿಲ್ಲ. ನೋಡು, ಮೊದಲನೇ ಸಲ ಬಿಸಿಬೇಳೆಬಾತ್ ಮಾಡಿದಾಗ ನಿಮಗೆ ಟೈಮ್ ಇತ್ತು ಅಂತ ಆರಾಮಾಗಿ ಮಾಡಿದ್ರಿ. ಆಮೇಕಿಂದ ವಾಂಗಿಬಾತ್ ಮಾಡಬೇಕಾದ್ರೆ ಅಯ್ಯೋ ಟೈಮ್ ಆಗೋಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ಪಟ 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 ಅಂತ ಮಾಡಿಬಿಟ್ರಿ. ಸ್ವಲ್ಪ ಧನಿಯಾ ಪೌಡ್ರು ಫುಲ್ಲು ಕಮ್ಮಿಯಾಗಿ ಇನ್ನು ಉಳಿದಿರೋವೆಲ್ಲ ಜಾಸ್ತಿ ಆಗೈತೆ. ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಹಂಗೇನೆ ಇನ್ನೊಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಹೆಂಗಿರ್ತದೆ ಅಂತೇಳ್ಬಿಟ್ಟು. ಆಮೇಲೆ ಈ ಮಿತ್ರ ಹೆಂಗೆ ಹೇಳ್ದ ಅಂತೇಳ್ಬಿಟ್ಟು ನಿನ್ಗೂ ಗೊತ್ತಾಯ್ತದೆ. ಅದು ಲೇ ಪದ್ದಿ, ಏನಾಯ್ತು ನಿನ್ಗೆ? ಈ ಕಡೆ ತಿರ್ಕೊಂಡು ಏನಾರ ಯೋಳೆ, ಆ ಕಡೆ ಗಾಡಿನಾಗ ಏನಾದ್ರು ಕೋತಿ ಕುಣಿತೈತೆ ನಿನ್ಗೆ? ಇವಳ್ದೊಳ್ಳೆ ಕತೆ ಆಯ್ತು. ಈಗ ನಾಳೆಗೆ ಬೆಳಿಗ್ಗೆ ನೀನು ಹೋಗ್ಬೇಕು. ಆಗ್ಲೇ ಟೈಮ್ ನೋಡಿ ಎಷ್ಟಾಯ್ತು ಅಂತ. ಇವಾಗ ಮತ್ತೆ ಉರ್ದು ಮಾಡಿ ಎಲ್ಲ ರೆಡಿ ಮಾಡ್ಬೇಕಲ್ಲ. ಈಗ ಏನ್ ಮಾಡೋಣ ಹೇಳು? ರಾಧಕ್ಕ, ನಂಗೆ ಏನು ಅನ್ನಿಸ್ತೈತೆ ಅಂತ ಹೇಳಿದ್ರೆ, ಧನಿಯಾ ಕಡಿಮೆ ಹಾಕಿದೀವಿ, ಹಾಗೇನೆ ಒಂಚೂರು ಕರ್ಬೇವಿನ ಸೊಪ್ಪೆಲ್ಲ ಕಮ್ಮಿ ಹಾಕಿದೀವಿ ಅಂತ ಅನ್ನಿಸ್ತದೆ. ಅದನ್ನೇನಾದ್ರೂ ನಾವು ಕರ್ಬೇವಿನ ಸೊಪ್ಪನ್ನು ಧನಿಯಾ ಪೌಡ್ರನ್ನು ಒಂಚೂರು ಏನಾದ್ರು ಆ್ಯಡ್ ಮಾಡಿದ್ರೆ ಟೇಸ್ಟ್ ಏನಾದರೂ ಚೇಂಜ್ ಆಗ್ಬೋದೇನೋ ಅಂತ. ಹೌದಾ? ಒಂದ್ಸಲ ಟ್ರೈ ಮಾಡ್ಬಿಟ್ಟು ನೋಡ್ಲಾ? ಪುಡಿ ವೇಸ್ಟ್ ಆದ್ರೆ ಬೇಕಾದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಇನ್ನೊಂದ್ಕಿತ ಪುಡಿ ಮಾಡಿದ್ರು ಆಯ್ತು. ನಿಜನ ಪದ್ದು, ನೀನು ಕರೆಕ್ಟಾಗಿ ಅನ್ನಿಸ್ತಾಯ್ತಾ ಹಂಗೆ? ಹ್ಞೂ ಅಂತ ಹೇಳ್ಬೋದು. 100% ಕರ್ಬೇವಿನ ಸೊಪ್ಪು ಧನಿಯಾ ಮಿಸ್ ಆಗಿರೋದು. ಒಂಚೂರು ಆಡ್ ಮಾಡಕ್ಕೆ ಹೇಳು, ಸೂಪರಾಗಿ ಬರ್ತದೆ. ಧನಿಯಾ ಕರ್ಬೇವಿನ ಸೊಪ್ಪೆರಡು ಆಡ್ ಮಾಡ್ರಿ, ಸ್ವಲ್ಪ ಸ್ವಲ್ಪ. ಸೂಪರಾಗಿ ಬರ್ತದೆ. ಸೂಪರಾಗಿ ಬರ್ತದೆ ವಾಂಗಿಬಾತು. ಆಮೇಕಿಂದ ನೀವೇನೇನಿಯ ಇನ್ನೊಂದ್ಕಿತ ಮಾಡ್ಕೊಂಬಿಟ್ಟು ಬಂದು ತಿಂದು ನೋಡೋಣ. ಅವಾಗ ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತೇಳ್ಬಿಟ್ಟು. ರಾಧಕ್ಕ, ನೀನು ಹೋಗ್ಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಬಿಟ್ಟು ತಗೊಂಬಿಟ್ಟು ಹೋಗು. ನೋಡೋಣ ಹೆಂಗಿರ್ತದೋ. ಸರಿ ಇರು. ಅಯ್ಯೋ ದೇವ್ರೆ, ಈ ದೆವ್ವ ಹೇಳ್ತು ಅಂತ ಏನೋ ಬಿಲ್ಡಪ್ ಕೊಟ್ಬಿಟ್ಟು ಹೇಳ್ಬಿಟ್ಟೆ. ಈಗ ಹೆಂಗಿರ್ತದೋ ಏನೋ. ಪೊದ್ದು ಡಾರ್ಲಿಂಗ್,
ತಲೆ ಕೆಡಿಸ್ಕೊಂಬಿಡ. ಸೂಪರಾಗಿ ಇರ್ತದೆ, ಚೆನ್ನಾಗೇ ಇರ್ತದೆ. ತಿಂದಮೇಲೆ ನೀನೇ ಹೇಳ್ತೀಯ ಹೆಂಗೈತೆ ಹೆಂಗಿತ್ತು ಅಂತ. ಸ್ವಲ್ಪ ಹೊತ್ತು ಬಿಟ್ಟು ನೋಡು. ಅಯ್ಯೋ ನೀನ್ ಯಾಕೆ ನನ್ನ ಹಿಂದೆ ಬಿದ್ದಿದ್ಯೋ ಗೊತ್ತಾಗ್ತಿಲ್ಲ. ಅದೇನು ಒಳ್ಳೇದ್ ಮಾಡ್ತೀಯೋ ಕೆಟ್ಟದ್ ಮಾಡ್ತೀಯೋ ಗೊತ್ತಿಲ್ಲ. ಬೆಳಿಗ್ಗೆ ಎಲ್ಲ ನನ್ನ ಮನೆ ಕೆಲಸ ಎಲ್ಲ ಮಾಡ್ದಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇವನಿ. ಬೆನ್ನು ಗೊತ್ತಿರ ಬೇತಾಳ ಹೋಗ್ಬಿಟ್ಟಿದ್ಯಾ ನೀನಂತೂ. ನಾನು ಬಿಡ್ತಾ ಇಲ್ಲ ಏನೂ ಇಲ್ಲ. ನನಗಂತೂ ತಲೆ ಎಲ್ಲ ಕೆಟ್ಟ ಕೆರಡ್ದೋಗ್ಬಿಟ್ಟೈತೆ. ಸರಿ ಆಯ್ತು ಬಿಡು, ಏನೋ ಹೇಳಿದಿಗಲೇ ಆ ಸಜೆಷನ್ನ. ಸರಿ ಇದ್ರೆ ಸೊರಾಯ್ತು, ಇಲ್ಲ ಅಂದ್ರೆ ಸುಮ್ಕೆ ನೋಡು ಮುಂದಕ್ಕೆ ಏನಾಯ್ತದೆ ಅಂತ. ಅದು ಪೌಡ್ರ್ ಚೇಂಜ್ ಮಾಡ್ಬಿಟ್ಟು ವಾಂಗಿ ಬಾತ್ ಮಾಡ್ಕೊಂಡ್ಬಿಟ್ಟು ಬಂದಿದೀವಿ ಅಲ್ಲ, ನೋಡು ಒಂದ್ಕಿತ. ವಾ ಸೂಪರ್ ಆಗೈತೆ, ಏ ಸೂಪರ್ ಆಗೈತೆ. ಇದನ್ನ ತಗೊಂಡೋಗಿ ನಾಳೆ ಕೊಟ್ರೆ ಯಾರು ರಿಜೆಕ್ಟ್ ಮಾಡೋದಿಲ್ಲ. ಎಲ್ರು ಸೂಪರ್ 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 ಅಂತ ಹೇಳ್ತಾರೆ. ಹಬ್ಬ ಸದ್ಯ ನನಗಂತೂ ಒಂದು ಕ್ಷಣ ಟೆನ್ಷನ್ ಆಗ್ಬಿಟ್ಟಿತ್ತು. ಇವಾಗ ಕೂತ್ಕೊಂಡು ಮತ್ತೆ ಮಾಡ್ಬೇಕಲ್ಲಪ್ಪ, ಎಲ್ಲ ಹುರ್ಕೊಂಡು ಮಾಡ್ಕೊಂಡು. ನಾವು ನೋಡಿದ್ರೆ ಕಾಸಿಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ವಾ, ಏನು ಕಾಸು ಯಾನೇ ಇರಲಿಲ್ವಾ, ಏನು ಮಾಡ್ಬೇಕಪ್ಪ ಅಂತ. ಬುದ್ಧಿ ನಿನ್ನ ತಲೆನೋ ತಲೆ ಬಿಡು. ಹೆಂಗನೂ 2 ಐಟಮ್ ಹಾಕಿದಕ್ಕೆ ಸೂಪರ್ ಟೇಸ್ಟ್ ಏನಿಯ ಬಂತು. ಸೂಪರ್ ಆಗೈತೆ, ನನಗಂತೂ ಸೂಪರ್ ಇಷ್ಟ ಆಯ್ತು ಬಿಡು. ನನಗಂತೂ ಥ್ಯಾಂಕ್ಸ್ ನೀನಂತೂ ಹೇಳಿದಕ್ಕೆ. ಪರವಾಗಿಲ್ಲ ಪದಿ, ನಿಂಗೂ ಟೇಸ್ಟ್ ಇಷ್ಟ ಇಲ್ಲ ಹೇಳಕ್ಕೂ ಗೊತ್ತಾಯ್ತದೆ. ಹಂಗೇನಿಲ್ಲ, ಅದು ಹಂಗೇನೇನಿಯ. ಹಬ್ಬ ಸರಿ, ಮತ್ತೆ ಅದನ್ನೆಲ್ಲನೂ ತುಂಬಿಟ್ಟು ಡಬ್ದಾಗೇನೆ ಇಕ್ಬಿಡ್ತೀನಿ. ಇದು ಅದು 2 ತುಂಬಿಡೋಣ. ನಾಳೆ ಬೆಳಿಗ್ಗೆ ಬಸ್ಗೆ ನೀ ಹೋಗ್ಬೇಕಲ್ಲ, ಹೋಗ್ಬಿಟ್ಟು ಎಲ್ಲ ತೀರ್ಮಾನ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ. ಹೆಂಗೋ ಎಲ್ಲ ಒಳ್ಳೇದಾದ್ರೆ ದೇವ್ರ ದಯೆಯಿಂದ ಅಷ್ಟೇನಿಯೇ ಸಾಕು. ಸರಿ ಬಾರೆ ಹೋಗ್ಬಿಟ್ಟು ಎಲ್ಲ ತುಂಬಿಡೋಣ. ನಡಿ ಬರ್ತೀನಿ. ಬಾಜೇಮ್ಮ, ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟೇನಿಯೇ ಸಾಕು. ಏ ನಿಜವಾಗೂ ನೀನು ಹೇಳಿದ್ದು ಮಾಡಿದಕ್ಕೆ ಸೂಪರ್ ಟೇಸ್ಟ್ ಆಗಿ ಬಂದ್ಬಿಟ್ಟೈತೆ. ಮತ್ತೆ ನಾನು ಅಂದ್ರೆ ಸುಮ್ಕೆನಾ? ಈ ಪ್ರಪಂಚದಾಗ ನನಗೆ ಗೊತ್ತಿಲ್ದಿರೋದೇನು ಇಲ್ವೇ ಇಲ್ಲ, ಗೊತ್ತಾ? ನಿಜನಾ? ನಿಜವಾಗೂ ನೀನು ಒಳ್ಳೇದಯ್ಯನಾ? ಡೌಟೇ ಬೇಡ. ಅದ್ರಾಗೂ ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನು ಡೌಟೇ ಪಡಕ್ಕೆ ಹೋಗ್ಬೇಡ, ಸರಿನಾ? ನಾನು ಯಾವಾಗೂ ಒಳ್ಳೆಯವನೇನಿಯ ನಿನ್ಗೋಸ್ಕರ. ಇವತ್ತಿಂದ ಫ್ರೆಂಡ್ಸ್ ಆಗೋಣ ಅಂದ್ರೆ ಫ್ರೆಂಡ್ಸು, ಬೇಡ ಅಂದ್ರೆ ಹೋಯ್ತೀನಿ. ಸರಿ, ನಾವಿಬ್ರು ಫ್ರೆಂಡ್ಸ್. ಹಾ, ಈಗ ಸಮಾಧಾನ ಆಯ್ತು ನನಗೆ. ಸರಿ, ಇವತ್ತಿಂದ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.